ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ ಯೂನಿಟ್ ಹೊಂಟಿದ್ದೀರಾ, ಯಾರೆಲ್ಲ ಫ್ರೆಶರ್ ಇದ್ದೀರಾ, ಸೊ ಯಾರಿಗೆ ಅಮೌಂಟ್ ಬಂದಿಲ್ಲ, ಸೊ ಅವ್ರಿಗೆ ಗುಡ್ ನ್ಯೂಸ್ ಅನ್ಬೋದು. ಯಾಕಪ್ಪ ಅಂತಂದ್ರೆ ಇವತ್ತು ಯಾರೆಲ್ಲ ಫ್ರೆಶರ್ ಇದ್ದೀರಾ ಮತ್ತು ಯಾರೆಲ್ಲ 2023 ಪಾಸ್ ಔಟ್ ಆಗಿ 24 ಮಂತ್ಸ್ ಆದ್ರೂ ಅಮೌಂಟ್ ಯಾರಿಗೆ ಬಂದಿಲ್ಲ ಅವ್ರಿಗೆ ಗುಡ್ ನ್ಯೂಸ್ ಅನ್ಬೋದು. ಯಾಕಂದ್ರೆ ಜಸ್ಟ್ ಇವಾಗ ಅಮೌಂಟ್ ಕ್ರಿಯೇಟ್ ಆಗಿದೆ. ಸೊ ನೋಡ್ಕೋಬಹುದು, ನಾ ಏನಪ್ಪಾ ಅಂದ್ರೆ ಸ್ಕ್ರೀನ್ ಅಲ್ಲಿ ಈ ಡಿಸ್ಪ್ಲೇ ತೋರಿಸ್ತಾ ಇರ್ತೀನಿ. ಏನಪ್ಪಾ ಅಂತಂದ್ರೆ ಇವತ್ತು 3000 ಅಮೌಂಟ್ ಕ್ರಿಯೇಟ್ ಆಗಿದೆ. ಸೊ ಯಾವುದೇ ಫೇಕ್ ಆಗಿ ವಿಡಿಯೋ ಮಾಡ್ತಾ ಇಲ್ಲ. ಸೊ ಇದು ಯಾರ್ದಪ್ಪ ಅಂದ್ರೆ ನಂದೇ ಸ್ವಂತ ಒಂದು ಏನಂದ್ರೆ 24 ಮಂತ್ಸ್ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ಇದು ಮೂರನೇ ಕಂತು ಅಂದ್ರೆ 27 ಕಂತಾಗಿದೆ. ಸೊ ಅದಕ್ಕೋಸ್ಕರ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. 24 ಮಂತ್ ಕಂತು ಏನಂದ್ರೆ ನಿಮಗೆ ಏನಂದ್ರೆ ಕಂಪ್ಲೀಟ್ ಆದ್ರೂ ಕೂಡ ನಿಮಗೆ ಏನಂದ್ರೆ ಅಮೌಂಟ್ ಸ್ಟಾಪ್ ಆಗಲ್ಲ ಅಂತ ಇದು ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಏನಂದ್ರೆ ಸೊ ಯೋನಿಧಿ ಸೆಲ್ಫ್ ಅಪ್ಲಿಕೇಶನ್ ಫಾರ್ಮ್ ತುಂಬ್ತಾ ಇರಿ. ಯಾಕಂದ್ರೆ ಸೆಲ್ಫ್ ಅಪ್ಲಿಕೇಶನ್ ಫಾರ್ಮ್ ತುಂಬಲಿಲ್ಲ ಅಂದ್ರೆ ನಿಮಗೆ ಅಮೌಂಟ್ ಸ್ಟಾಪ್ ಆಗುತ್ತೆ. ಸೊ ಏನಪ್ಪಾ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಏನ್ ಹೇಳಿದ್ರು, ಮತ್ತೆ ಸಿದ್ದರಾಮಯ್ಯ ಏನಂದ್ರೆ 24 ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ ಯೋನಿಧಿ ಅಮೌಂಟ್ ಸ್ಟಾಪ್ ಆಗುತ್ತೆ ಅಂತ. ಬಟ್ ಯೋನಿಧಿ ಅಮೌಂಟ್ ಸ್ಟಾಪ್ ಆಗಲ್ಲ. ನಿಮಗೆ ಸೆಲ್ಫ್ ಅಪ್ಲಿಕೇಶನ್ ಫಾರ್ಮ್ ನೀವು ಕಂಪಲ್ಸರಿ ತುಂಬಿರಿ. ಯಾಕಂದ್ರೆ ಸೆಲ್ಫ್ ಅಪ್ಲಿಕೇಶನ್ ಫಾರ್ಮ್ ತುಂಬಲಿಲ್ಲ ಅಂದ್ರೆ ಏನಂದ್ರೆ ನಿಮ್ಗೆ ಅಮೌಂಟ್ ಬರಲ್ಲ. ಸೊ ಅದಕ್ಕೋಸ್ಕರ ಸೆಲ್ಫ್ ಅಪ್ಲಿಕೇಶನ್ ಫಾರ್ಮ್ ತುಂಬಿ, ಮತ್ತೆ ಯಾರಿಗೆ ಅಮೌಂಟ್ ಬಂದಿದೆ, ಸೊ ಯಾವ ಜಿಲ್ಲೆಗೆ ಅಮೌಂಟ್ ಬಂದಿದೆ, ಯಾವ ಜಿಲ್ಲೆಗೆ ಅಮೌಂಟ್ ಬಂದಿಲ್ಲ, ಸೊ ಯಾವ ಜಿಲ್ಲೆಗೆ ಎಷ್ಟು ಅಮೌಂಟ್ ಬಂದಿದೆ, ಯಾವ ಜಿಲ್ಲೆಗೆ ಎಷ್ಟು ಅಮೌಂಟ್ ಬರಬೇಕು, ಸೊ ಅದಕ್ಕೋಸ್ಕರ ಕಮೆಂಟ್ ಮಾಡಿ. ಯಾರೆಲ್ಲ ಯಾವ ಜಿಲ್ಲೆಯಲ್ಲಿ ಇದ್ದೀರಾ, ಯಾವ ಜಿಲ್ಲೆಗೆ ಅಮೌಂಟ್ ಬಂದಿದೆ ಅವ್ರು ಕಮೆಂಟ್ ಮಾಡಿ. ಸೊ ಸಿಗೋಣ ಮುಂದಿನ ನೋಡಿದ್ರಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್.